ರಾಜ್ಯದ 2400 ಗ್ರಾಮಗಳು ಕಂದಾಯ ಗ್ರಾಮಗಳಾಗಿ ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ ನೋಡಿ, 1,06,000 ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕೂಡ ವಿತರಣೆ ಮಾಡ್ತೀವಿ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಗದಗದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ. 1000 ದಿನಗಳು ಪೂರೈಸಿದೆ ಕಾಂಗ್ರೆಸ್ ಸರ್ಕಾರ, ಅದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಅಂತ ಗದಗದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಕೊಟ್ಟಿರುವಂಥದ್ದು. ನಾಳೆ ಹಾವೇರಿಯಲ್ಲಿ ನಡೆಯಲಿರೋ ಒಂದು ಕಾರ್ಯಕ್ರಮ ಏನಿದೆ ಅದರಲ್ಲಿ ಘೋಷಣೆಯಾಗುತ್ತಿದೆ. ಎಲ್ಲವೂ ಕೂಡ ರಾಜ್ಯದಲ್ಲಿ 6,500 ಏನಿದೆ ದಾಖಲೆ ಇಲ್ಲದಂಥ ಕುಟುಂಬಗಳಿವೆ. ಇನ್ನೂ ಜಾಸ್ತಿ ಕುಟುಂಬಗಳಿದೆ. ಅವರೆಲ್ಲರಿಗೂ ಕೂಡ ನಾವು ಹಕ್ಕುಪತ್ರವನ್ನು ಕೊಡಬೇಕು, ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿಕೊಡ್ಬೇಕು. ಗ್ರಾಮ ಅನ್ನೋ ಮಾನ್ಯತೆ ಇರಲಿಲ್ಲ ಯಾರಿಗೂ ಕೂಡ. ಮೂಲಭೂತ ಸೌಕರ್ಯ ಇಲ್ಲದೇನೆ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ರು ಜನರೆಲ್ಲರೂ ಕೂಡ. ಅತಂತ್ರ ಅನಿಶ್ಚಿತತೆ ಏನಿದು ಜೀವನದ ಒಂದು ಕಳೆಯುವಂಥ ಪರಿಸ್ಥಿತಿ ಜಾಸ್ತಿ ಕಷ್ಟ ಆಗ್ತಾ ಇತ್ತು ಅವರಿಗೆ. ಆ ರೀತಿಯ ವ್ಯವಸ್ಥೆಯನ್ನು ಬದಲಿಸ್ತಾ ಇದ್ದೀವಿ. ಇದಕ್ಕೆಲ್ಲ ಮುಕ್ತಿಯನ್ನು ಕೊಡೋಕಂತ ನಮ್ಮ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಶಾಶ್ವತ ಬದುಕು ನೀಡೋಕೆ ಕಂದಾಯ ಗ್ರಾಮ ಘೋಷಣೆ ಏನಿದೆ ಅದು ಅಭಿಯಾನವನ್ನು ಕೂಡ ನಾವು ಶುರು ಮಾಡ್ಕೊಂಡಿದ್ದೀವಿ. ಇದರಲ್ಲಿ 1,06,000 ಕುಟುಂಬಗಳಿಗೆ ನಾವು ಹಕ್ಕುಪತ್ರವನ್ನು ಕೊಡ್ತೀವಿ. ಇನ್ನು ಮುಂದೆ ಧೈರ್ಯವಾಗಿರ್ಬೋದು ಅವರು. 3.5 ಲಕ್ಷ ಕುಟುಂಬಗಳು ಇನ್ನೂ ಕೂಡ ಅತಂತ್ರವಾಗಿವೆ. ಅದ್ರ ಬಗ್ಗೆ ಕೂಡ ಗಮನ ಹರಿಸ್ತಾ ಇರ್ತೀವಿ. ನಾಳೆ ಏನು ಹಾವೇರಿಯಲ್ಲಿ ಸಮರ್ಪಣೆ ಕಾರ್ಯಕ್ರಮ ನಡೆಯುತ್ತಲ್ಲ, ಆ ವಿಚಾರವಾಗಿ ಮಾತನಾಡ್ತಾ ಇದ್ರಲ್ಲಿ ಸಿದ್ದರಾಮಯ್ಯ ಅವರು ಬರ್ತಾರೆ. ಅವರು ಸಿಎಂ ಸಿದ್ದರಾಮಯ್ಯ ಏನಿದ್ದಾರೆ ದಾಖಲೆಯ ಸಿಎಂ ಆಗಿದ್ದಾರೆ. ಸಿಎಂ ನೇತೃತ್ವದಲ್ಲಿ ಕೆಲಸ ನಮ್ಮ ಪುಣ್ಯ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸುದೀರ್ಘ ಸಿಎಂ ಅವರು ದಾಖಲೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ದಾರೆ ಕೃಷ್ಣ ಬೈರೇಗೌಡ. ಕಾರ್ಯಕ್ರಮದ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ನೋಡಿ, ಒಂದು ರೀತಿಯಾಗಿ ಈ ಕಾರ್ಯಕ್ರಮವನ್ನು ಬೇರೆಯವರು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅಂತಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮ ಇದು ಅಂತ ನೋಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವರು. ಇದು ಶಕ್ತಿ ಪ್ರದರ್ಶನದ ಕಾರ್ಯಕ್ರಮವಲ್ಲ, ಜನರಿಗೋಸ್ಕರ ಮಾಡ್ತಿರುವಂತಹ ಕಾರ್ಯಕ್ರಮ, ಜನರಿಗಾಗೇ ಇರುವಂತಹ ಕಾರ್ಯಕ್ರಮ ಇದು. ಹೀಗಾಗಿ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ರೆ ಎಷ್ಟು ಹಕ್ಕುಪತ್ರಗಳನ್ನು ಕೊಡ್ತೀವಿ, ಬಡ ಕುಟುಂಬಗಳಿಗೆ ನಾವು ನೆರವಾಗ್ತೀವಿ. ನೋಡಿ, ರಾಜ್ಯದಲ್ಲಿರುವಂತಹ 2,400 ಗ್ರಾಮಗಳು ಕಂದಾಯ ಗ್ರಾಮಗಳಾಗಿ ನಾವು ಘೋಷಣೆ ಮಾಡ್ತೀವಿ. ಆ ಗ್ರಾಮಗಳ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತೀವಿ. 1,06,000 ಕುಟುಂಬಗಳಿಗೆ ನಾವು ಹಕ್ಕುಪತ್ರವನ್ನು ಕೊಡ್ತೀವಿ ಅಂತ ಗದಗದಲ್ಲಿ ಕೃಷ್ಣ ಬೈರೇಗೌಡ ಮಾತನಾಡಿದ್ದಾರೆ. ವಸತಿ ಪ್ರದೇಶಗಳು ಇಲ್ಲಿಯವರೆಗೆ ದಾಖಲೆಗಳು ಇಲ್ಲದೆ, ಎಲ್ಲೂ ಕೂಡ ಅವುಗಳಿಗೆ ಗ್ರಾಮ ಅಂತ ಯಾವ ದಾಖಲೆಯಲ್ಲೂ ಕೂಡ ಅಸ್ತಿತ್ವ ಇಲ್ಲದೆ, ಹಾಗೂ ಅಲ್ಲಿ ವಾಸ ಮಾಡ್ತಕ್ಕಂತಹ ಮನೆಗಳಿಗೆ ಹಕ್ಕುಪತ್ರ ಆಗಲಿ ಅಥವಾ ಖಾತೆ ಆಗಲಿ ಇಲ್ಲದೆ ಭಾಳ ಅತಂತ್ರದಲ್ಲಿ ಬದುಕುವಂಥದ್ದನ್ನು 16 ವರ್ಷಗಳಿಂದ ಅವರು ಅನುಭವಿಸಿದ್ದಾರೆ. ಎಲ್ಲೂ ಕೂಡ ಇವು ಗ್ರಾಮ ಅನ್ನುವಂತಹ ಮಾನ್ಯತೆಯೂ ಇವುಗಳಿಗೆ ಇರದೆ, ಕನಿಷ್ಠ ಗೌರವದಿಂದ ಬದುಕುವ ಅವಕಾಶನೂ ಇಲ್ಲದ ಹಾಗೆ ಅನೇಕ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವಂತಹದ್ದು ಕೂಡ ಇತಿಹಾಸದಲ್ಲಿ ಅನುಭವಿಸಿದ್ದಾರೆ. ಮನೆಗಳಿಗೆ ಹಕ್ಕುಪತ್ರ ಖಾತೆ ಇಲ್ಲದೆ ಬದುಕೇ ಅತಂತ್ರದಿಂದ ಕೂಡಿದ್ದು, ಅನಿಶ್ಚಿತತೆಯಿಂದ ಜೀವನವನ್ನು ಕಳೆಯುವಂಥ ಪರಿಸ್ಥಿತಿಯಲ್ಲಿ ಇಂತಹ ಜನಗಳಿಗೆ ಶಾಶ್ವತ ಪರಿಹಾರ ಕೊಡಬೇಕು ಅಂಥೇಳಿ ಅವರಿಗೆ ಕಾನೂನನ್ನು 2016ರಲ್ಲೇ ತಿದ್ದುಪಡಿ ಮಾಡಿ ಕಂದಾಯ ಗ್ರಾಮಗಳನ್ನಾಗಿ ಘೋಷಣೆ ಮಾಡ್ತಕ್ಕಂಥ ಅಭಿಯಾನವನ್ನು ಆರಂಭ ಮಾಡಿದ್ವಿ. 2010 ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಹಿಂದೆ 6 ವರ್ಷದಲ್ಲಿ 1 ಲಕ್ಷ ಆದರೆ, ನಮ್ಮ 2.5 ವರ್ಷದಲ್ಲಿ 2,20,000 ಕುಟುಂಬಗಳಿಗೆ ಶಾಶ್ವತ ಪರಿಹಾರ, ಅತಂತ್ರ ಬದುಕಿಗೆ ನೆಮ್ಮದಿಯ ಬದುಕಿನ ಭೂ ಗ್ಯಾರಂಟಿಯನ್ನು ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.